ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕಮ್ಯುನಿಕೇಷನ್ ಪೇಪರ್ ಇದು ಇಂಗ್ಲೀಷು ಇಂಪಾರ್ಟೆಂಟ್ ಕ್ಲಾಸು. ನಿಮಗೆ ಇಂಗ್ಲೀಷ್ ಬರದೇ ಇದ್ದರೂ ಕೂಡ ನೀವು ಎಕ್ಸಾಮಲ್ಲಿ ಇದರಲ್ಲಿ ಸ್ಕೋರನ್ನು ಮಾಡ್ಬೋದು. ನಿಮಗೆ ಬರದೇ ಇದ್ದಂಥ ಕ್ವಶನನ್ನು ಯಾವ ರೀತಿಯಾಗಿ ನೀವು ಒಂದು ಟ್ರಿಕ್ಕನ್ನು ಯೂಸ್ ಮಾಡಿ ಆನ್ಸರ್ ಮಾಡ್ಬೋದು ಎಕ್ಸಾಮಲ್ಲಿ ಅಂತ ನಿಮಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿವರೆಗೆ ನಾನು ಬರೆದಂತಹ ಕಮ್ಯುನಿಕೇಷನ್ ಪೇಪರಿನಲ್ಲಿ ನಾನು ಮಾಡಿದಂಥ ಸ್ಕೋರು ಇದು ಇಂಪಾರ್ಟೆಂಟು. ನಾನು ಯಾವ ರೀತಿ ಸ್ಟಡಿ ಮಾಡಿದೆ, ಕನ್ನಡ, ಇಂಗ್ಲೀಷು, ಕಂಪ್ಯೂಟರ್ ನಿಮಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಎಕ್ಸಾಮಲ್ಲಿ ಟ್ರಿಕ್ಕನ್ನು ಯೂಸ್ ಮಾಡಬೇಕು ಅಂತ ನಿಮಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿತ್ ನಿಮಗೆ ಏನಾದರೂ ಇದು ಕಂಪ್ಲೀಟಾಗಿ ಇಂಗ್ಲೀಷದ್ದು ಪ್ರತಿಯೊಂದು ಚಾಪ್ಟರ್ದು PDF ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರು ಪ್ಲಸ್ ರೆಕಾರ್ಡೆಡ್ ವಿಡಿಯೋ ಕ್ಲಾಸಸ್ ಏನಾದರೂ ಬೇಕಾಗಿದ್ದರೆ ನನಗೆ ಟೆಲಿಗ್ರಾಮ್ ಚಾನಲಲ್ಲಿ ಹೋಗಿ ಟೆಲಿಗ್ರಾಮ್ ಚಾನಲಲ್ಲಿ KPSC 1 2 3 ಅಂತ ಸರ್ಚ್ ಮಾಡಿ ನನಗೆ ಇಂಗ್ಲೀಷ್ ಅಂತ ಒಂದು ಮೆಸೇಜ್ ಹಾಕಿ. ನಿಮಗೆ PDF ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರು ರೆಕಾರ್ಡೆಡ್ ಕ್ಲಾಸಸ್ಸು ಕೂಡ ನಿಮಗೆ ಇಂಪಾರ್ಟೆಂಟ್ ಕ್ಲಾಸಸ್ಸು ಎಲ್ಲನೂ ಅಪ್ಲೋಡ್ ಮಾಡ್ತೀನಿ. ಇಂಪಾರ್ಟೆಂಟ್ ಇದೆ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇಂಪಾರ್ಟೆಂಟು ಯಾವ ಥರ ಸ್ಕೋರನ್ನು ಮಾಡಬೇಕು ಅಷ್ಟೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಪಾರ್ಟೆಂಟು ಇಲ್ಲಿ ನೋಡಿ, ಒಂದು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಅಷ್ಟೇ. ಮೊದಲನೇದು ಆರ್ಟಿಕಲ್. ನೀವು ಆರ್ಟಿಕಲ್ಗಳನ್ನು ಯಾವ ಥರ ಸ್ಟಡಿ ಮಾಡ್ಬೇಕಂದ್ರೆ ಈ ಕ್ಲಾಸಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಆರ್ಟಿಕಲ್ಗಳ ಮೇಲೆ ಸಿಂಪಲ್ಲಾಗಿ ಏನು ಸ್ಟಡಿ ಮಾಡ್ಬೇಕಂದ್ರೆ, ಇದು ಇನ್ಡೆಫಿನೆಟ್ ಆರ್ಟಿಕಲ್ಲು, ಡೆಫಿನೆಟ್ ಆರ್ಟಿಕಲ್ ಎರಡು ರೀತಿ ಆರ್ಟಿಕಲ್ಗಳಿದೆ. ಎ ಮತ್ತು ಯಾನ್ ಇನ್ಡೆಫಿನೆಟ್, ಈ ಮತ್ತು ದ ಇದೆಯಲ್ಲ ಇದು ಡೆಫಿನೆಟ್. ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಎ ಎಲ್ಲಿ ಯೂಸ್ ಮಾಡಬೇಕು, ಯಾನ್ ಎಲ್ಲಿ ಯೂಸ್ ಮಾಡಬೇಕು, ದ ಎಲ್ಲಿ ಯೂಸ್ ಮಾಡಬೇಕು ಇಷ್ಟನ್ನು ಕಲಿತ್ರೆ ಇದು ಚಾಪ್ಟ್ರು ಕಂಪ್ಲೀಟ್ ಆಯಿತು. ಇಷ್ಟೇ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾ ಇರೋದು. ನಿಮಗೆ ಕ್ವಶನ್ಸ್ ಕೂಡ ತೋರಿಸ್ತೀನಿ ಯಾವ ರೀತಿಯಾದಂಥ ಕ್ವಶನ್ಸನ್ನು ಎಕ್ಸಾಮಲ್ಲಿ ಕೇಳ್ತಾರಂತೆ. ಇಲ್ಲಿ ನೋಡಿ, ಯಾನ್ ಎಲ್ಲಿ ಬಳಕೆ ಮಾಡಬೇಕಂದ್ರೆ ಸ್ವರದ ಉಚ್ಚಾರ ಅ ಆ ಇ ಈ ಉ ಎ ಐ ಓ ಇದೆಲ್ಲ ಇವು ಸ್ವರಗಳು. ನೀವು ಏನಾದರೂ ಇಂಗ್ಲೀಷ್ ವರ್ಡ್ ಉಚ್ಚಾರ ಮಾಡಿದಾಗ ಅದು ಸ್ವರ ಉಚ್ಚಾರ ಬಂದರೆ ಅಲ್ಲಿ ಯಾನ್ ಯೂಸ್ ಮಾಡಬೇಕು. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್, ಅಂಡರ್ಗ್ರೌಂಡ್. ಇದು ಅಂಡರ್ಗ್ರೌಂಡ್ ಇದೆ, ಇಲ್ಲಿ ಅ ಯೂಸ್ ಆಗ್ತಾಯಿದೆ. ಇಲ್ಲಿ ಅ ಇದು ಸ್ವರ ಉಚ್ಚಾರದಲ್ಲಿ ಯಾನ್ ಯೂಸ್ ಮಾಡಬೇಕು. ಅದೇ ರೀತಿಯಾಗಿ ನೀವು ಎಲ್ಲನೂ ಇಲ್ಲಿ ನೋಡ್ಕೊಳ್ಬೋದು. ನನ್ನ ಕ್ಲಾಸಲ್ಲಿ ನಾನು ನಿಮಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೇನೆ. ನಿಮಗೆ ಬೇಕಾಗಿದ್ದರೆ KPSC ಟೆಲಿಗ್ರಾಮಲ್ಲಿ KPSC 1 2 3 ಅಂತ ಸರ್ಚ್ ಮಾಡಿ ಅಲ್ಲಿ ನನಗೆ ಇಂಗ್ಲೀಷ್, ಕನ್ನಡ, ಕಂಪ್ಯೂಟರ್ ನಿಮ್ಗೆ ಯಾವ್ದು ಬೇಕು ನನಗೆ ಮೆಸೇಜ್ ಮಾಡಿ ನಿಮಗೆ ಕಳಿಸ್ಕೊಡ್ತೇನೆ. ಇಂಪಾರ್ಟೆಂಟು ಇಲ್ಲಿ ನೋಡಿ, ಎಗ್ ಎ ಯೂಸ್ ಆಗ್ತಾಯಿದೆ ಅಲ್ಲಿ ಸ್ವರ ಯಾನ್ ಎಗ್. ಇದೇ ರೀತಿ ಎಲ್ಲ ನೋಡ್ಕೊಳ್ಳಿ. ಮತ್ತು ಅ ಯಾನ್ ಇದು ಎ ಎಲ್ಲಿ ಬಳಸಬೇಕು, ವ್ಯಂಜನ ಸೌಂಡ್ ಆದಾಗ. ಇದು ವ್ಯಂಜನಗಳು, ವ್ಯಂಜನ ಸೌಂಡ್ ಆದಾಗ ಎಯನ್ನು ಯೂಸ್ ಮಾಡಬೇಕು. ಎಕ್ಸಾಂಪಲ್, ಅ ಪೆನ್, ಅ ಕಿಟ್, ಅ ಬಾಲ್. ಇಲ್ಲಿ ನೋಡಿ ಪೆನ್ ಪ ಇದೆಯಲ್ಲ ಇದು ವ್ಯಂಜನ, ಪ ಏನು ವ್ಯಂಜನ ಸೌಂಡ್ ಆದಾಗ ಯೂಸ್ ಮಾಡಿದೆ. ಅ ಕಿಟ್ ಕಿಟ್ ಖ ಯೂಸ್ ಆಗ್ತಾ ಇದೆ, ಖ ಯೂಸ್ ಆಗ್ತಾ ಅದು ವ್ಯಂಜನ, ಅದಕ್ಕೋಸ್ಕರ ಅವನ್ನು ಯೂಸ್ ಮಾಡಿದ್ದಾರೆ. ಇದೇ ರೀತಿಯಾಗಿ ಎಲ್ಲ ನೋಡ್ಕೊಳ್ಳಿ. ಇಷ್ಟು ಇಂಪಾರ್ಟೆಂಟು. ಇದ್ರ ಜಾಸ್ತಿ ಇದ್ರ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಅದು ನಿಮ್ಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಂಪಾರ್ಟೆಂಟು. ನೆಕ್ಸ್ಟ್ ಒಂದು ಸೆಕೆಂಡ್ ಇಲ್ಲಿ ಕ್ವಶನ್ ತೋರಿಸ್ತೀನಿ. ಇಲ್ಲಿ ನೋಡಿ, ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಈ ರೀತಿಯಾದಂಥ ಕ್ವಶನ್ಸನ್ನು ಕೇಳ್ತಾರೆ. ಎಕ್ಸಾಂಪಲು, ಐ ರೀಡ್ ಡ್ಯಾಶ್ ಬುಕ್ ಲಾಸ್ಟ್ ವೀಕ್ ವಿಚ್ ಸೇ ದ್ಯಾಟ್ ಪವರ್ಟಿ ಈಸ್ ಗುಡ್. ಇಲ್ಲಿ ನೋಡಿ ಡ್ಯಾಶ್ ಕೊಟ್ಟಿದ್ದರಲ್ಲಿ ನಾವು ಏನು ಫಿಲ್ ಮಾಡಬೇಕು. ಅದೇ ಅಂದರೆ ಈ ಡ್ಯಾಶ್ ಪಕ್ಕ ಒಂದು ವರ್ಡ್ ಇರ್ತದಲ್ಲ, ಈ ವರ್ಡ್ ಮೇಲೆ ಇಲ್ಲಿ ನಾವು ಏನೇನೆಲ್ಲ ಫಿಲ್ ಮಾಡ್ಬೇಕು ಅನ್ನೋದು ಡಿಪೆಂಡ್ ಆಗಿರ್ತದೆ. ಇಲ್ಲಿ ವರ್ಡ್ ಏನಿದೆ ಬುಕ್, ಇದು ಬುಕ್, ಇಲ್ಲಿ ಬ ಯೂಸ್ ಆಗ್ತಾಯಿದೆ, ಬುಕ್ ವ್ಯಂಜನ ಯೂಸ್ ಆಗ್ತಾಯಿದೆ. ಅದಕ್ಕೋಸ್ಕರ ವ್ಯಂಜನ ಬಂದಾಗ ಮತ್ತು ಎಯನ್ನು ಯೂಸ್ ಮಾಡಬೇಕು. ಇಲ್ಲಿ ಏನಾದರೂ ಸ್ವರ ಬಂದರೆ ಯಾನ್ ಯೂಸ್ ಮಾಡಬೇಕಾಗ್ತಿರ್ತಾಯಿದೆ. ಇಲ್ಲಿ ವ್ಯಂಜನ ಬಂದಿದೆ, ಅದಕ್ಕೋಸ್ಕರ ಯೂಸ್ ಮಾಡಬೇಕು. ಇಲ್ಲಿ ನೋಡಿ ಇನ್ನೊಂದು ಎಕ್ಸಾಂಪಲು, ಹೀಸ್ ಡ್ಯಾಶ್ MA ಇನ್ ಇಂಗ್ಲೀಷ್. ಇಲ್ಲಿ ನೋಡಿ ಎಮ್ ಎ ಯೂಸ್ ಆಗ್ತಾಯಿದೆ, ಎಮ್ ಎ ಯೂಸ್ ಆಗ್ತಾಯಿದೆ. ಎ ಅನ್ನೋದೊಂದು ಸ್ವರ, ಅದಕ್ಕೋಸ್ಕರ ಇಲ್ಲಿ ಯಾನನ್ನು ಯೂಸ್ ಮಾಡಿದ್ದಾರೆ. ಇದೇ ರೀತಿಯಾಗಿ ನೀವು ಎಲ್ಲ ನೋಡ್ಕೊಳ್ಬೋದು. ಇಷ್ಟು ಇಂಪಾರ್ಟೆಂಟ್ ಕ್ಲಾಸು. ನಿಮಗೇನಾದರೂ ಕಂಪ್ಲೀಟಾಗಿ ಇಂಗ್ಲೀಷದ್ದು ಅಥವಾ ನಿಮ್ಗೆ ಯಾವುದು ಕನ್ನಡ ಬೇಕಾ, ಕಂಪ್ಯೂಟರ್ ಬೇಕಾ, ಇವಾಗ ನಾನು ಹೇಳ್ತಾ ಇರೋದು ಇಂಗ್ಲೀಷದ್ದು ಕಂಪ್ಲೀಟ್ PDF ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಮತ್ತು ರೆಕಾರ್ಡೆಡ್ ಕ್ಲಾಸಸ್ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಬೇಕಾಗಿದ್ದರೆ ಕೆಳಗಡೆ ಟೆಲಿಗ್ರಾಮ್ಗೆ ಹೋಗಿ KPSC 1 2 3 ಅಂತ ಸರ್ಚ್ ಮಾಡಿ ನನಗೆ ಒಂದು ಮೆಸೇಜ್ ಮಾಡಿ. ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕಂತ ನಿಮಗೆ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಬಾಯ್.